ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವನೆಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ, ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಾಂತರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದುಕೊಂಡು ಬರ್ತಾ ಇರುವಂತ ಈ ಒಂದು ಪುರಾಣ ಪ್ರವಚನ ಮತ್ತು ವಿಶೇಷ ಕಾರ್ಯಕ್ರಮ ಧರ್ಮಸಭೆಯ ಸಮಾರಂಭದ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯರಾದ ಶ್ರೀ ಶ್ರೀಶೈಲಯ್ಯ ಸ್ವಾಮಿಗಳು ಅಳ್ಳೊಳ್ಳೆ ಮಠದಲ್ಲಿಯೂ, ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ವಿಶ್ವೇಶ್ವರ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನೀಲಪ್ಪ ಗುಣಾರಿಯವರೇ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದಪ್ಪ ಉಪ್ಪಿನವರೇ, ಶ್ರೀ ಮಲ್ಲಿಕಾರ್ಜುನ ಅಸ್ಲೇರಿಯವರೇ, ಶ್ರೀ ಬಸವರಾಜ್ ತೆಲ್ಲೂರವರೇ, ಶ್ರೀ ಗುರುಸಿದ್ದಪ್ಪ ಲೋಣಿಯವರೇ, ಈ ಕಾರ್ಯಕ್ರಮದಲ್ಲಿ ಸುಮಾರು ದಿನಗಳ ಕಾಲ ತಮಗೆಲ್ಲ ಜ್ಞಾನದ ಸುಧೆಯನ್ನು ಉಣಬಡಿಸಿದಂಥ ಸನ್ನಲಿ ಸಿದ್ದರಾಮೇಶ್ವರರ ಪುರಾಣವನ್ನು ಹೇಳ್ತಾ ಇರುವಂಥ ಪರಮ ಪೂಜ್ಯರಾದಂಥ ಸಿದ್ಧಾರೂಢ ಮಠ ಶಿವಯೋಗಾಶ್ರಮ ನನ್ನ ಬೆಳವಣಿಗೆಯ ಮುದೋಳದ ಪರಮ ಪೂಜ್ಯ ಶ್ರೀ ಸಿದ್ದರಾಮ ಶಿವಯೋಗಿಗಳಲ್ಲಿ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಸಂಗೀತಗಾರರಾಗಿರ್ತಕ್ಕಂಥ ಶ್ರೀ ಧರ್ಮರಾಜ್ ಮಾಲಿ ಪಾಟೀಲ್ ಅವರೇ, ತಬಲಾವನ್ನು ನುಡಿಸ್ತಾ ಇರುವಂಥ ಶ್ರೀ ಸದಾಶಿವ ಬಿರಾದರ್ ಅವರೇ, ಈ ಸಮಾರಂಭದಲ್ಲಿ ಅವರುಗಳಿಂದ ಸೇರಿರುವಂಥ ಎಲ್ಲ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಬಹುಶಃ ಬೇರೆ ಭಾಳಾಗಿದೆ, ತಮ್ಮ ಲಕ್ಷ್ಯ ಎಲ್ಲ ಜಲ್ದಿ ಬಿಟ್ಟು ಪ್ರಸಾದ ಮಾಡಬೇಕು ಅನ್ನೋ ಕಡೆ ಇದೆ ಅಂತ ಅನಿಸ್ತಾ ಇದೆ ನನಗೆ. 11 ಆಗಕ್ಕೆ ಬಂದದ. ಬಹುಶಃ ಇವತ್ತು ಸಿದ್ದರಾಮೇಶ್ವರರ ತೊಟ್ಟಿಲ ಸಮಾರಂಭವನ್ನು ನೆರವೇರಿಸಿದ್ರಿ. ಸಿದ್ದರಾಮೇಶ್ವರರ ಬಗ್ಗೆ ವಿಪುಲವಾಗಿರ್ತಕ್ಕಂಥ ಸಾಹಿತ್ಯ ಕನ್ನಡದಲ್ಲಿ ನಮಗೆ ಸಿಗ್ತದೆ. ಯಾಕಂತ ಕೇಳಿದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರ ಸಮಕಾಲೀನರಾಗಿ ಬಾಳಿ ಬದುಕಿ ಬೆಳಗಿ ಹೋಗಿರ್ತಕ್ಕಂಥ ಶರಣರಲ್ಲಿ ಸಿದ್ದರಾಮೇಶ್ವರರು ಒಬ್ಬರು. ಸಿದ್ದರಾಮೇಶ್ವರನ ಹೆಣ್ಮಕ್ಳು ಭಾಳ ನೆನಪಿಟ್ಕೋಬೇಕು ನೀವು. ಯಾಕಂತ ಕೇಳಿದ್ರೆ ನಿಮ್ಮ ಬಗ್ಗೆ ಬಹಳ ಮಾತಾಡ್ತಾರೆ ಸಿದ್ದರಾಮೇಶ್ವರರು. ವಚನದಲ್ಲಿ ಹೇಳ್ತಾರೆ, ಹೆಣ್ಮಕ್ಳಿಗೆ ಸ್ವಾತಂತ್ರ್ಯವನ್ನು ಮೊದಲು ಹೇಳಿದವರು ಸಿದ್ದರಾಮೇಶ್ವರರು. ಅದಕ್ಕೆ ಮೊದಲು ಪೂರ್ವದಲ್ಲಿ ಆದ್ಯ ವಚನಕಾರ ಜೇಡರ ದಾಸ್ಯಮಾರ್ಯರಿದ್ರು. ಮಲೆ ಮೂಡಿ ಬಂದರೆ ಹೆಣ್ಣೆಮ್ಮರು, ಗಡ್ಡ ಮೀಶ ಬಂದರೆ ಗಂಡೆಮ್ಮರು, ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅಂತ ಹೇಳಿದ್ರು. ಅವ್ರಕಿನ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮೇಶ್ವರ ಹೇಳ್ತಾರೆ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಮನದ ಮುಂದನ ಆಸೆಯೇ ಮಾಯೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಹೆಣ್ಣನ್ನ ದೇವರ ಸ್ಥಾನಕ್ಕೆ ಒಯ್ದವ್ರು ಯಾರು ಅಂತ ಕೇಳಿದ್ರೆ ಸಂದಲಾಪುರದ ಸಿದ್ದರಾಮೇಶ್ವರರು. ನಿಮ್ಮನ್ನು ದೇವರು ಮಾಡಿದ್ರು. ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ತಮ್ಮ ವಚನದಾಗ. ಯಾವ ಶರಣರು ಹೇಳಲಾರದಂತ ಕೊಡಲಾರದಂತ ಪದವಿಯನ್ನ ಮೊಟ್ಟ ಮೊದಲು ಹೆಣ್ಮಕ್ಳಿಗೆ ಕೊಟ್ಟಂತವ್ರು ಸಿದ್ದರಾಮೇಶ್ವರರು.
ಸಿದ್ದರಾಮೇಶ್ವರ ಜೀವನದಲ್ಲಿ ಬಹುಶಃ ಇವತ್ತು ಅವರಿಗೆ ಧೂಳಿ ಮಂಕಾಳ ಅಂತ ಹೆಸರಿಡ್ತಾರೆ. ಇಲ್ಲಿ ಹೇಳಿಲ್ಲ, ನೀವು ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲ, ನನಗೆ ಹೇಳಕ್ ಕಾಣಿಸ್ತದೆ ಸರ್. ಅವ್ರು 80ನೇ ವಯಸ್ಸಿನಾಗ ಹುಡ್ತಾರ ಅವ್ರ ತಂದೆ ತಾಯಿಗೆ. ನೀವೊಂದು ಮಾತು ಹೇಳ್ತೀರಿ ನೋಡ್ರಿ, ಬಿಜಾಪುರದಾಗ ಒಂದು ಭಾಳ ಜವಾರಿ ಮಾತು ಮಾತಾಡ್ತೀರಿ ನೀವು. ನಿಮ್ಮ ಹುಡುಗ ಹೆಂಗದನ್ರಿ? ಭಾಳ ಗಟ್ಟಿ ಮುಟ್ಟದನ್ರಿ, ಮುಟ್ಟಾಳದ ನೋಡ್ರಿ ಹುಡುಗ ಅಂತೀರಿ. ಹಿಂಗಂದ್ರೆ ಏನು? ಗಟ್ಟಿ ಮುಟ್ಟದಾನ, ಮುಟ್ಟಾಳದಾನ ಅಂತೀರಿ. ಭಾಳ ನಮ್ಮ ಜನರದಾರಲ್ಲ ಶಬ್ದಗಳನ್ನ ತೂಕ ಮಾಡಿಟ್ಟಾರ ಅಂತ ಹೇಳಿ ಅನಿಸ್ತದೆ ನನಗೆ. ಯಾಕೆ ಅಂತ ಕೇಳಿದ್ರೆ, ಭಾಳ ಗಟ್ಟಿ ಮುಟ್ಟದಾನ್ರಿ, ಮುಟ್ಟಾಳದಾನ ಅಂತ ಕೇಳಿದ್ರೆ ನೋಡ್ರಿ ಎಷ್ಟು ಅರ್ಥಪೂರ್ಣ ಇದೆ. ಮುಟ್ಟು ಪ್ಲಸ್ ಆಳ, ಗಟ್ಟಿ ಪ್ಲಸ್ ಮುಟ್ಟು. ಮುಟ್ಟು ಗಟ್ಟಿಯಾಗಿ ಹುಟ್ಟಿ ಗಟ್ಟಿ ಮುಟ್ಟದಾನ ಅಂತ ಹೇಳ್ತಾರೆ. ಮುಟ್ಟು ಗಟ್ಟಿ ಆದಾಗ ಹುಟ್ಟಿ ಬರಕ್ ಬರ್ತದೆ ನೋಡಿ. ಭಾಳ ಗಟ್ಟಿ ಮುಟ್ಟದಾನ್ರಿ ಅಂದ್ರೆ ಮುಟ್ಟು ಗಟ್ಟಿಯಾಗಂತೆ. ಆಳವಾದಂತ ಮುಟ್ಟು ಗಟ್ಟಿಯಾಗೈತಿ, ಅವಾಗ ಹುಟ್ಟಿ ಬಂದಿರ್ತೀವಿ. ಮುಟ್ಟು ಚಟ್ಟಿನಳು ಬಂದು ಮುಟ್ಟಿ ತಟ್ಟಿ ಅಂತೀರಿ. ಮುಟ್ಟು ಎಲ್ಲಿದೆ ಹೇಳಣ್ಣ, ಮುಟ್ಟಾದ 3 ದಿನಕ್ಕೆ ಹುಟ್ಟಿ ಬಂದಿರಿ ನೀವು, ಮುಟ್ಟು ಎಲ್ಲಿದೆ ಹೇಳಣ್ಣ ಮಡವಾಳಪ್ಪ ಹೇಳ್ತಾನ. ಹಂಗ ಅವ್ರ ತಾಯಿ 80 ವಯಸ್ಸಿನಾಗ ಸುಗ್ಗಲಾದೇವಿ ಮುದ್ದುಗೌಡ ಅವ್ರ ಚರಿತ್ರೆಯನ್ನು ಇಬ್ಬರು ಬರೀತಾರ. ಮೊದಲೇ 13ನೇ ಶತಮಾನದಲ್ಲಿ ಬಹುಶಃ ಷಟ್ಪದಿ ಬ್ರಹ್ಮ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ರಾಘವಾಂಕ ಹರಿಶ್ಚಂದ್ರ ಒಂದು ಕಾವ್ಯವನ್ನು ಬರೆದು ಅವರ ಮಾವನ ತೊಳೆದು ಹರಿಹರನ, ನಾನೊಂದು ಕಾವ್ಯ ಬರ್ತೀನಿ ಮಾವ ನೋಡು ಅಂತ ಹೇಳಿ ತಗೊಂಡೋದ. ಸಾವವರ ಮೇಲೆ ಕೆಡುವವರ ಮೇಲೆ ತನಗಿಂದ್ರ ಚಂದ್ರ ದದೀಚಿ ಎಂದು ಪೊಗಳಿ ಕೆಡಬೇಡಲೆ ಮಾನವ ಪೊಗಳಚ್ಚಿ ಶಮ್ಮ ಕಡು ಸೊಂಪಿನ ಪಂಪಿನ ಹಂಪೆಯಾದ ನಮ್ಮ. ಬಹಳ ಸುಂದರವಾಗಿ ಹೇಳ್ಕೊಂಬಾರ. ಹಿಂಗಂದು ನೀವೊಬ್ಬ ರಾಜನ ಮೇಲೆ ಕಾವ್ಯವನ್ನು ಬರ್ದೇನೋ ಅಂತೇಳಿ ಕಾಲಾಗಿರ್ತಕ್ಕಂಥ ಅಗಿ ತಗೊಂಡು ಪಡ ಪಡ ಹರಿಯಾಣ ಹೊಡೆದ ಕಪಾಳಕ್ಕೆ ಹಲ್ಲೆಲ್ಲ ಉದುರಿ ಹೋದ್ವಂತ. ಇಲ್ಪ ಮಾವ ನಾನು ಇನ್ನೇನು ಬರಿತೀನಿ ಅಂತ ಕೇಳಿ ಶರಣರ ಮೇಲೆ ಕಾವ್ಯ ಬರಿತೀನಿ ಅಂತ ಹೇಳಿ ಸತ್ಯ ಹರಿಶ್ಚಂದ್ರ ಕಾವ್ಯವನ್ನು ಬಿಟ್ಟು ಮೊಟ್ಟ ಮೊದಲು 12ನೇ ಶತಮಾನದ ಶರಣರಾಗಿರ್ತಕ್ಕಂಥ ಸಿದ್ದರಾಮ ಚಾರಿತ್ರ್ಯ ಅನ್ನುವಂಥ ಕಾವ್ಯವನ್ನು ಬರೆದು ಪಟ್ಟು ಕೊಟ್ಟಂಥವ್ರು ಯಾರು ಅಂತ ಹೇಳಿದ್ರೆ ರಾಘವಾಂಕ. ಹಾಗೆ ಆ ನಂತರ ಇದೇ ಕಾವ್ಯವನ್ನು ಸಿದ್ದರಾಮೇಶ್ವರ ಚರಿತ್ರೆಯನ್ನ ಇಲ್ಲೇ ಸನ್ನಲಾಪುರದ ಜಯದೇವಿ ತಾಯಿ ಲಿಗಾಡೆಯವರು ಅಚ್ಚ ಕನ್ನಡದಲ್ಲಿ ತ್ರಿಪದಿಯಲ್ಲಿ ಬರ್ಕೊಂಡು ಬರ್ತಾರೆ ಆ ಕಾವ್ಯವನ್ನು ಸಿದ್ದರಾಮೇಶ್ವರ ಬಗ್ಗೆ. ಇಂಥ ಕಾವ್ಯ ಹೇಳ್ತದೆ ಅವ್ರ ತಂದೆ ತಾಯಿ ಮುದ್ದು ಹನುಮೇಗೌಡ, ಮುದ್ದುನಗೌಡ, ಸುಗ್ಗಲಾದೇವಿ. ಅವನಿಗೆ 80 ವರ್ಷ, ಈ ಹೆಣ್ಮಗಳಿಗೆ 75. ಈ ವಯಸ್ಸಿನಾಗ ಯಾರಿಗೂ ಮಕ್ಕಳಾಗಂಗಿಲ್ಲ. ಆದ್ರೆ ಆ ವಯಸ್ಸಿನಾಗ 80ನೇ ವಯಸ್ಸಿನಾಗ ಒಂದು ಮುದ್ದು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಆ ಮಗುವೇ ಯಾರು ಅಂತ ಕೇಳಿದ್ರೆ ಸಿದ್ದರಾಮೇಶ್ವರ. ತೊಟ್ಟದ ಹಾಕಿ ಏನ್ ಹೆಸರಿಡ್ತಾರ ಅಂತ ಕೇಳಿದ್ರೆ ಧೂಳಿ ಮಂಕಾಳ ಅಂತ ಹೆಸರಿಡ್ತಾರ ಅವ್ರು ಬೆಳೆದವರು. ಮಗು ಜಗ್ಗಳಾಗ್ತದೆ, ಒಟ್ಟ ಮಾತಾಡೋದಿಲ್ಲ, ಅಳಲಿಕ್ಕೆ ಪ್ರಾರಂಭ ಮಾಡ್ತದೆ. ಅವಾಗ ಒಬ್ಬ ಯೋಗಿ ಬರ್ತಾನ, ತೊಟ್ಟದಾಗ ಹಾಕಿದಾಗ ಬಹಳ ಅಳಕತೈತಿ ಮಗು ಅಂತ ಹೇಳಿದಾಗ ಆ ಯೋಗಿ ಹೇಳ್ತಾರ, ಈ ಮಗುವಿಗೆ ಧೂಳಿ ಮಂಕಾಳ ಅಂತ ಹೆಸರಿಟ್ಟಿಲ್ಲ, ಅದನ್ನ ಇಡಬೇಡ್ರಿ. ಏನಂತ ಹೆಸರಿಟ್ರಿ ಅಂತ ಹೇಳಿದ್ರೆ ಸಿದ್ದರಾಮ ಅಂತ ಹೆಸರಿಟ್ರಿ, ಅಂದ್ರೆ ಅಳದು ಬಂದ್ ಮಾಡ್ತದೆ ಅಂತ ಹೇಳಿದಾಗ ಆ ಮಗುವಿಗೆ ಮತ್ತೊಮ್ಮೆ ತೊಟ್ಟಿಲ್ಲಲ್ಲ ಆಕಿ ಹೆಸರನ್ನು ಕರೀತಾರೆ, ಸಿದ್ದರಾಮ ಸಿದ್ದರಾಮ ಅಂತ ಹೇಳಿ ಕರೀತಾರೆ. ಅವಾಗ ಆ ಮಗು ಅಳುವಂತದ್ದನ್ನು ಬಂದ್ ಮಾಡ್ತದೆ. ಎಷ್ಟನೇ ವರ್ಷನ ಹುಟ್ಟನವ? 80 ವಯಸ್ಸಿನಾಗ ಯಾರಾದ್ರೂ ಮಕ್ಕಳು ನಡೀತಾರೆ ಹೋಗುವಂತ ಸಂದರ್ಭ. ಅಂತ ಹೊತ್ನಾಗ ಇಂಥ ಮಗ ಹುಟ್ಟಿ ಬರ್ತಾನೆ 80ನೇ ವಯಸ್ಸಿನಾಗ. ನೋಡಿ ಅಂತ ಸಿದ್ದರಾಮನ ಚರಿತ್ರೆಯನ್ನ 2 ಭಾಗ ಮಾಡಿದ್ರೆ ಪೂರ್ವಾರ್ಧ ಉತ್ತರಾರ್ಧ ಅಂತೇಳಿ ನಾವು ಏನಾದ್ರೂ ಸ್ಟಡಿ ಮಾಡಿದ್ರೆ ಪೂರ್ವಾರ್ಧದಲ್ಲಿ ಸಿದ್ದರಾಮ ಕರ್ಮಯೋಗಿ, ಉತ್ತರಾರ್ಧದಲ್ಲಿ ಯಾರು ಅಂತ ಕೇಳಿದ್ರೆ ಶಿವಯೋಗಿ ಸಿದ್ದರಾಮನಾಗಿ ಪರಿವರ್ತನೆ ಆಗ್ತಾನೆ. ಶಿವಯೋಗಿ ಸಿದ್ದರಾಮನಾಗಿ ಪರಿವರ್ತನೆ ಆಗ್ತಾನೆ. ಹೆಂಗ ಅಂತ ಕೇಳಿದ್ರೆ ಉತ್ತರಾರ್ಧದಲ್ಲಿ ಏನಿದ್ದ ಅಂತ ಕೇಳಿದ್ರೆ ಶ್ರೀಶೈಲಕ್ಕೆ ಹೋದ, ಕಂಬಿಯೊಂದಿಗೆ ಹೋದ, ಸಜ್ಜಿ ಹೊಲದಲ್ಲಿ ದನ ಕಾಯ್ಬೇಕಾದ್ರೆ ಮಲ್ಲಯ್ಯ ಬಂದ, ಆ ಕಂಬಿಯವರೊಂದಿಗೆ ಇದಕ್ಕೆ ಹೋದ, ಶ್ರೀಶೈಲಕ್ಕೆ ಹೋದ. ಈ ಕಲ್ಲು ಲಿಂಗ ಮಲ್ಲಯ್ಯನಲ್ಲ ಅಂತ ಹೇಳಿ ಕಮರಿಯವರು ಹಾರಿದ. ಮಲ್ಲಯ್ಯ ಗಟ್ಟಿಯಾದ. ಮಲ್ಲಯ್ಯ ನೀನು ನನ್ನೊಂದಿಗೆ ಇರ್ತೀಯಿಲ್ಲ ಅಂತ ಕೇಳಿದ. ಯಾರು? ಸಿದ್ದರಾಮ. ನನ್ನೊಂದಿಗೆ ನೀ ಇರ್ತೀಯಲ್ಲ, ನನ್ನ ಕಮರಿಯೊಳಗೆ ಹಾರಿದ ನೀ ಸಿಗ್ಲಾರ್ದಕ್ಕೆ ನನ್ನನ್ನು ಎತ್ತಿ ಹಿಡ್ದೀಯ, ಅದಕ್ಕೆ ನನ್ನೊಂದಿಗೆ ನೀನು ಇರಬೇಕು ಅಂದಾಗ ಆಯ್ತಪ್ಪ ನಿನ್ನ ಜೊತೆಗೆ ನಾನು ಇರ್ತೀನಿ, ಹಂಗಾರೆ ಸೊಲ್ಲಾಪುರಕ್ಕೆ ಬಾ ಅಂತಂದ. ಯಾರು? ಸಿದ್ದರಾಮ
ಮಲ್ಲಯ್ಯನಿಗೆ ನೀನು ಶ್ರೀಶೈಲದಲ್ಲಿ ಇರಬೇಡ, ನನ್ನೊಂದಿಗೆ ಸಂದಲಾಪುರಕ್ಕೆ ಬಾ ಅಂದಾಗ ಸಿದ್ಧರಾಮ ಎರಡನೆಯ ಅಭಿನವ ಶ್ರೀಶೈಲವನ್ನು ಇವತ್ತೇನು ಸಂದಲಾಪುರದಲ್ಲಿ ಕೆರೆ ಇದೆಯಲ್ಲ, ಆ ಕೆರೆ ಮಲ್ಲಯ್ಯನ ಗುಡಿಯನ್ನು ಕಟ್ಟುತ್ತಾ ಇರ್ತಾನೆ. ಕಟ್ಟಿದಾಗ ಏನಾಗಿರ್ತಾನೆ ಅಂತ ಕೇಳಿದ್ರೆ ಅವನೊಂದಿಗೆ ಸಾವಿರಾರು ಒಡ್ಡರು ಇರ್ತಾರೆ. ಆ ಕಲ್ಲು ಕಟ್ಟಿಯುವಂತ ಕೆಲಸವನ್ನು ಮಾಡ್ತಾ ಇರ್ತಾರೆ. ಮಾಡೋ ಮುಂದೆ ಅಲ್ಲಿಗೊಬ್ಬ ಬರ್ತಾನೆ, ಮಲ್ಕೊಂಡವ್ರು ನೆನೆಸ್ಬೇಕಲ್ಲ, ಇವನ್ ಇಷ್ಟ ಶಕ್ತಿ ಇಲ್ಲ, ಇನ್ನೂ ದೊಡ್ಡದಿದೆ, ಇವನನ್ನು ಈ ಲೋಕಕ್ಕೆ ಪ್ರಚಾರ ಮಾಡಬೇಕು ಅಂತೇಳಿ ಒಬ್ಬ ಬನವಾಸಿಯಿಂದ ಮಧುಕೇಶ್ವರ ದೇವಾಲಯದಿಂದ ನೋಡಲು ರೂಪ ಉಂಟು, ಮಾತನಾಡ್ತಾನೆ, ಆಡ್ತಾನೆ, ಮುಟ್ಲಿಕ್ಕೆ ಹೋದ್ರೆ ಸಿಗಂಗಿಲ್ಲ. ಯೋಮ ಮೂರುತಿ ಗುರು ಮಹೇಶ್ವರ ಲಿಂಗರಾಗಿರ್ತಕ್ಕಂಥ ಪ್ರಭು ಬರ್ತಾನೆ. ಹೌದು ಹೌದು ಅನ್ನೋರನ್ನ ಅಲ್ಲ ಅಲ್ಲ ಅನಿಸಿರುವಂತ ಅಲ್ಲಮ ಪ್ರಭು ಬರ್ತಾನೆ. ಎಲ್ಲಿ ಬರ್ತಾನೆ ಅಂತ ಕೇಳಿದ್ರೆ ಗದಿಗೆ ಬರ್ತಾನೆ. ಅಲ್ಲಿ ಲಕ್ಕುಂಡಿ ಹತ್ರ ಬಂದು ಅಲ್ಲಿ ಅಜಗಣ್ಣ ಮುಕ್ತಾಯಕ್ಕನ ಇರ್ತಾರೆ, ಅವ್ರನ್ನ ಮಾತಾಡಿಸ್ಕೊಂಡು ಮುಂದೆ ಗೋರಕ್ಷಕನ ಹತ್ರ ಬರ್ತಾನೆ. ಗೋರಕ್ಷಕನ ಹತ್ರ ಬಂದು ಅದರೊಳಗೆಲ್ಲ ಬರ್ತದೆ, ಚರಿತ್ರೆ ಒಳಗೆ ಬಹಳ ವಿಶಾಲ ಇದೆ, ಹೇಳ್ಬೋದು ಇವತ್ತೆಲ್ಲ ಹೇಳ್ಬಾರ್ದು, ಅವ್ರ ಮುಂದೆ ಹೇಳೋದಿರ್ತತಿ. ಸುಮ್ಮನೆ ಜುಳುಕಾಗಿ ನಾನು ಹೇಳುತ್ತೀನಿ. ಮುಂದೆ ಎಲ್ಲಿ ಬರ್ತಾನಂತ ಕೇಳಿ ಗೊಗ್ಗಯ್ಯನ ಹತ್ರ ಬರ್ತಾನೆ. ಹೊಲ ಉಳ್ತಾ ಇರ್ತಾನೆ. ಆ ಗೊಗ್ಗಯ್ಯ ಏನ್ ಹೇಳ್ತಾನೆ, ಏ ಗೊಗ್ಗಯ್ಯ, ಹೊರಗಿನ ಹೊಲ ಸ್ವಚ್ಛ ಮಾಡ್ಬೇಡ, ಅದಕ್ಕಿನ ಒಂದು ಶ್ರೇಷ್ಠ ಹೊಲ ಒಳಗಿದೆ, ತನುವ ತೋಂಟವ ಮಾಡಿ ಮನವ ಗುದ್ದಲಯ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿಯ ಬೈಲ, ಒಡೆದು ಸಂಸಾರದ ಹೆಂಡೆಯ ಬಗೆದು ಬಿತ್ತಿದನಯ್ಯ ಬ್ರಹ್ಮಬೀಜವ, ಅಖಂಡ ಮಂಡಲವೆಂಬ ಬಾವಿ ಪ್ರಬಲವೇರಾಟ, ಸುಷುಮ್ನ ನಾಳದಿಂದ ಉಲಗವ ತಿದ್ದಿ ಬಸವಗಳೈವರು ಹಸನೆದ ಸೇರಲಿ, ಅವಾಗಲೇ ಜಾಗರವಿದ್ದ ಸಸಿ ಹಸಲೆ ಇದನ್ನು ಕಾಣ ಗುಹೇಶ್ವರ ಅನ್ನುವಂಥ ಮಾತನ್ನ ಅಲ್ಲೇ ಗೊಗ್ಗಯ್ಯ ಹೇಳ್ತಾನೆ. ಅವನ ಬುದ್ಧಿಯನ್ನು ಹೇಳಿ ನೀನು ಅಂತರಂಗದ ಕೃಷಿಯನ್ನು ಮಾಡು, ನೀನು ದೊಡ್ಡವನಾಗು ಅಂತ ಹೇಳಿ ಪ್ರಭು ಹೇಳಿ ಎಲ್ಲಿ ಬರ್ತಾನ ಅಂತ ಕೇಳಿದ್ರೆ, ಇವ ಏನು ಮಾಡ್ತಿರ್ತಾನಲ್ಲ, ಇದನ್ನು ಕಟ್ತಿರ್ತಾನ, ಮಲ್ಲಯ್ಯನ ಗುಡಿ ಕಟ್ತಾ ಇರ್ತಾನ, ಒಡ್ರು ಭಾಳ ಮಂದಿ ಇರ್ತಾರೆ, ಕಲ್ಲು ಕಟ್ಟಿತಾ ಇರ್ತಾರೆ. ಇವ ಬರ್ತಾನ, ಬಂದು ಅವ್ರಿಗೊಂದು ಮಾತು ಕೇಳ್ತಾನೆ, ಎಲ್ಲಿ ನಿಮ್ಮ ಸಿದ್ಧರಾಮ ಅಂತ ಕೇಳಿದ್ರೆ ಚಲೋ ಇತ್ತು. ಧನುಷಾರಿಯೋ ಮನುಷಾರಿಯೋ ಜಂಗಾರಿಯೋ ನಿನ್ನ ಒಡ್ಡರ ರಾಮ ಸಿದ್ಧರಾಮನಲ್ಲಿ ಅಂತ ಕೇಳ್ತಾರೆ. ಹೇಳಿದಾಗ ಆಶ್ಚರ್ಯ ಆಗ್ತೈತಿ ನಮಗ. ನಮ್ಮ ಒಡೆಯನಾಗಿರ್ತಕ್ಕಂಥ ನಮ್ಮ ಮಾಲಕನಾಗಿರ್ತಕ್ಕಂಥ ಸಿದ್ಧರಾಮನಿಗೆ, ಶಿವಯೋಗಿ ಸಿದ್ಧರಾಮನಿಗೆ ಬಾಲನೇತ್ರ ಇದೆ, ಕಣ್ಣಾಗ ಹಣಿಗಣ್ಣಿನಲ್ಲಿ ಉರಿ ಇರ್ತದೆ, ತೆಗೆದು ಬಿಟ್ರೆ ಭೂಮಂಡಲನ ಸುಡ್ತಿರ್ತದೆ. ಅಷ್ಟೊಂದು ತಾಪಮಯವಾಗಿರ್ತಕ್ಕಂಥ ಕೋಪಮಯವಾಗಿರ್ತಕ್ಕಂಥ ಸಿದ್ಧರಾಮನಿಗೆ ನಾನು ಧನುಷಾರಿಯೋ ಮನುಷಾರಿಯೋ ಜಂಗಾರಿಯೋ ನಿಮ್ಮ ಸಿದ್ಧರಾಮ ಒಡ್ಡರ ರಾಮ ಎಲ್ಲಿ ಅನ್ನಲ್ಲ ಅಂತಂದಾಗ ಹೋಗಿ ಹೇಳ್ತಾರೆ. ಎಲ್ಲಾರು ಸುತ್ತಿಗೆ ಉಳಿದಿರ್ತ ಅವ್ರ ಕೈಯಾಗ ಇದನ್ನ ಮಾಡ್ತಿರ್ತಾರೆ, ಗಡಾಯಿ ಮಾಡ್ತಿರ್ತಾರೆ, ಅದನ್ನ ತಗೊಂಡೋಗಿದ್ದಾರೆ ಅಲ್ಲಮ್ಮನ ಮೇಲೆ. ಆದ್ರೆ ಅಲ್ಲಮ್ಮ ಹೆಂಗಂತ ಕೇಳಿದ್ರೆ ಬಯಲ ಅಲ್ಲಮ್ಮ, ಕಣ್ಣಿಗೆ ಕಾಣ್ತದೆ. ನಿಮ್ಗೆ ಬೆಳಕಂಡಿ ಒಳಗೆ ಒಂದು ಯಾರೋ ಬಿದ್ದಿರ್ತದೆ, ಸೂರ್ಯನ ಬೆಳಕು ಬಿದ್ದಿರ್ತದೆ, ಅದು ನಮ್ಮ ಕಣ್ಣಿಗೆ ಕಾಣ್ತಿರ್ತದೆ, ಮುಟ್ಟಿದ್ರೆ ಅದು ಸಿಗಂಗಿಲ್ಲ, ಕಾಣಂಗಿಲ್ಲ, ಕಾಣ್ತದೆ. ಅಲ್ಲಮ್ಮ ಎಷ್ಟು ದುಡ್ಕೊಂಡು ಬಿಟ್ಟಿರ್ತಾನೆ ಅಂತ ಕೇಳಿದ್ರೆ ಯೋಮಕಾಯನಾಗಿರ್ತಾನೆ. ಆ ಕಾಯೆಲ್ಲ ಬಯಲು ಶರೀರ ಆಗಿಬಿಟ್ಟಿರ್ತದೆ. ಅಷ್ಟು ದುಡಿತಾ ಎಲ್ಲಾರು ಸುತ್ತಿಗೆ ಅವೆಲ್ಲ ಒಗಿತಾರ, ಏನಾಗ್ಬಿಡ್ತಾವ ಅಂತ ಕೇಳಿದ್ರೆ ಸಿಟ್ಟಿನಿಂದ ಹೋದಾಗ ಅವೆಲ್ಲ ಮಲ್ಲಿಗೆ ಮಾಲೆಗಳಾಗಿ ಆ ಅಲ್ಲಮನ ಪಾದಕ್ಕೆ ಬೀಳಾಕ ಹತ್ತು ಬಿಡ್ತಾವ, ಅಲ್ಲಮನ ಪಾದಕ್ಕೆ ಬೀಳಾಕ ಹತ್ತು ಬಿಡ್ತಾವ. ಬಿದ್ದಾಗ ನಗಾಕತ್ತಾನ ಅಲ್ಲಮ. ಯಾಕಂತ ಕೇಳಿದ್ರೆ ಏನು ಹೋಗಿದ್ರು ಅವನಿಗೆ ಏನಾಗಂಗಿಲ್ಲ ಅಂತ ಕೇಳಿದ್ರು ತಟ್ಟೋದೇ ಇಲ್ಲ. ಮುಂದೆ ಹೋಗುವತ್ನಾಗ ಒಬ್ಬ ಗೋರಕ್ಷ ಅಂತೇಳಿ ತಪಸ್ಸು ಮಾಡ್ತಿರ್ತಾನೆ ಶ್ರೀಶೈಲ ಬೆಟ್ಟದಲ್ಲಿ. ಅವನು ಮುಂದೆ ಹೇಳ್ತಾನೆ, ನಾ ಏನು ಸಾಧನೆ ಮಾಡೀನಿ ಜೀವನದಾಗ ಅಂತ ಕೇಳಿದ್ರೆ ನನ್ನ ಶರೀರವನ್ನು ವಜ್ರಕಾಯವನ್ನಾಗಿ ಮಾಡ್ಕೊಂಡಿನಿ, ಈ ಖಡ್ಗಾತ್ವ ನನ್ನ ಶರೀರಕ್ಕೆ ಹೊಡಿ ಅಂತ ಹೇಳ್ತಾನೆ ಅಲ್ಲಮನಿಗೆ. ಅವ ಖಡ್ಗವನ್ನು ತಗೊಂಡು ಹೊಡಿತಾನೆ. ಆ ಇವನಿಗೆ ಗೋರಕ್ಷ ಹೊಡೆದಾಗ ಕಣ್ ಶಬ್ದ ಬರ್ತದೆ. ಶಬ್ದ ಬಂದಾಗ ಅಲ್ಲಮ್ಮ ಅಂತಾನೆ, ಏನ್ ದೊಡ್ಡಾಗದು ನೀವು ವಜ್ರಕಾಯವನ್ನು ಮಾಡ್ಕೊಳ್ಳೋದು. ಅವು ಗರಡಿ ಮನೆಗಳಿಗೆ ಹೋದಂತ ಇಲ್ಲಿ ಬಾ WWF ಆಡೋರೆಲ್ಲ ಮಾಡ್ಕೊಂಡಾರ ವಜ್ರಕಾಯವನ್ನ, ಮಾಡ್ಕೋಬೋದು. ಏನ್ ದೊಡ್ಡಾಗದು ಇದೇ ಕಡ್ಗ ನೀ ತಗೊಂಡು ಕೊಡ್ತಾರೆ. ಯಾರು ಕೊಡ್ತಾರೆ? ಅಲ್ಲಮ್ಮ ಕೊಡ್ತಾನೆ. ಕೊಟ್ಟಾಗ ಆ ಕಟ್ಕುವಂತ ಶಿಟ್ ನಿಮ್ಗೆ ಹೊಡಿತಾನ. ಹೊಡೆದಾಗ ಹ್ಯಾಂಗಿ ಗಾಳಿಯಲ್ಲಿ ಕೈ ಆಡಿಸ್ತೀವಲ್ಲ, ಅವನ ಶರೀರ ಹಂಗಾಗಿ ಬಿಟ್ಟಿರ್ತದೆ. ಆಶ್ಚರ್ಯ ಆಗಿ ಸರೆಂಡರ್ ಆಗ್ತಾನೆ. ಅಲ್ಲಮ್ಮನಿಗೆ ಸರೆಂಡರ್ ಆಗಿ ನೀನು ದೊಡ್ಡವಪ್ಪ ಅಂತ ಹೇಳ್ತಾನೆ. ಅಂತ ಅಲ್ಲಮ್ಮ ಇಲ್ಲಿ ಬಂದು ಧನುಜಾರಿಯೋ ಮನುಜಾರಿಯೋ ಜಂಬಾರಿಯೋ ನಿಮ್ಮ ಒಡ್ಡರ ರಾಮ ಸಿದ್ಧರಾಮನಲ್ಲಿ ಅಂದಾಗ
ಆ ಸಿದ್ದರಾಮ ಬಂದು ಉರಿಗಣ್ಣನ ತೆಗೆದು ಯಾರು ಅಂತ ಹೇಳಿ ನೋಡ್ತಾನೆ. ನನಗೆ ಸಿದ್ದರಾಮ ಅನ್ನ ಒಡ್ಡರಾಮನ್ನ ಎಲ್ಲವನ್ನ ಸುಟ್ಟು ಬಿಡ್ತೀನಿ ಅಂತ ಹೇಳಿ ಬರ್ತಾನೆ. ಬಂದು ತನ್ನ ಹಣೆಗಣ್ಣನ ತೆಗೆದು ನೋಡ್ತಾನೆ. ನೋಡಿದ್ರೆ ಅವನ ಹಣೆಗಣ್ಣು ಯಾರನ್ನೂ ಸುಡಂಗಿಲ್ಲ. ಅವನ ಮುಂದೆ ನಿಂತವ ಸಾಮಾನ್ಯ ಸಿದ್ದರಾಮನಾಗಿರ್ಲಿಲ್ಲ, ಸಾಮಾನ್ಯ ವ್ಯಕ್ತಿ ಆಗಿರ್ಲಿಲ್ಲ. ಅವ ಅಲ್ಲವಾಗಿದ್ದ. ಹೌದನ್ನೋರೆಲ್ಲ ಅಲ್ಲ ಎನಿಸುವ ಅಲ್ಲವಾಗಿದ್ದ. ಆ ಉರಿಗಣ್ಣು ಹೋಗಿ ಏನಾಗ್ಬಿಡ್ತದೆ ಅಂತ ಕೇಳಿದ್ರೆ ಅಲ್ಲಮ್ಮನನ್ನ ಸುತ್ತ ಹಾಕಿ ಆ ಉರಿ ಎಲ್ಲವೂ ಅವನ ಹಬ್ಬಟ್ಟಿನಲ್ಲಿ ಅಡಿಬಿಡ್ತದೆ. ಯಾರು ಅಂತೇಳಿ ಆಶ್ಚರ್ಯವಾಗಿ ಅವನು ಉದ್ದಿನ ಸರೆಂಡರ್ ಆಗ್ತಾನೆ ಸಿದ್ದರಾಮ. ಆವಾಗ ಸಿದ್ದರಾಮನಿಗೆ ಅನಿಸ್ತದೆ, ಇಷ್ಟು ದಿವಸ ನಾನು ಬರೇ ಹೊರಗಿನ ಗಾಡಿ ಕಟ್ಟೀನಿ, ಕೆರಿ ಕಟ್ಟೀನಿ, ಮತ್ತು ನನ್ನ ಜೀವನ ವ್ಯರ್ಥ ಆಯ್ತಲ್ಲ, ಇಷ್ಟ ಇಲ್ಲಲ್ಲ, ಇದಕ್ಕೆ ದೊಡ್ಡ ಜೀವನ ಇದೆ. ಇದನ್ನು ಸಾಧಿಸಿದ ಅಲ್ಲಮ್ಮ ನಿಂತ್ಕೊಂಡು ನನ್ನ ಸಣ್ಣ ಆಫ್ಟರ್ ಆಲ್ ಒಂದು ಹಣಿಗಳನ್ನು ತಂದೀನಿ ಅಂದಾಗ ನಾನು ಕೆರಿ ಕಟ್ಟಿಸೋದು ತಪ್ಪಂದ್ರಿ ಎಲ್ಲ ದೇವರ ಅಂತ ಕೇಳ್ತಾರೆ. ಮೆತ್ತಗಾಗ್ತಾನೆ ಸಿದ್ದರಾಮ. ಯಾಕೆ ಉರಿಗಣ್ಣೆಲ್ಲ ಹೋಗಿ ಪಾದದಲ್ಲಿ ಅಡಿ ಬಿಡ್ತಲ್ಲ, ಮೆತ್ತಗಾಗಿ ಅವನ ಹಣೆಗಣ್ಣನ್ನ ಮುಚ್ಚಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸಿದ್ದರಾಮನಲ್ಲಿ ಹೇಳಿದಾಗ ಸಿದ್ದರಾಮನಿಗೆ ಒಂದು ಮಾತು ಹೇಳ್ತಾನೆ. ಅನ್ನವನಿಕ್ಕಿ ನನ್ನೇ ನುಡಿದು, ಪ್ರಭು ಹೇಳ್ತಾನೆ, ಅನ್ನವನಿಕ್ಕಿ ನನ್ನೇ ನುಡಿದು ಅರವಟ್ಟಿಗೆ ಇನ್ನಿಟ್ಟರೆ ಮರಣದಿಂದ ಮೇಲೆ ಸ್ವರ್ಗ ಉಂಟಲ್ಲದ ಶಿವನ ನಿಜದ ನಿಲವು ಸಾಧ್ಯವಾಗದು. ಶಿವನ ನೀ ಬರೇ ಒಂದು ಕೆರೆ ಕಟ್ಟಿಸಿದಿ, ಅನ್ನ ಕೊಟ್ಟಿ ಒಂದಿಷ್ಟು ಒಡ್ರ ಮಂದಿಗೆ, ಇಷ್ಟೆಲ್ಲ ಮಾಡಿದಿ, ಇದು ಮಾಡಿದ್ರೆ ನಿನಗೆ ಪುಣ್ಯ ಬಂದೀತ ಹೊರತು ಕೈಲಾಸ ಸಿಕ್ಕೀತ ಹೊರತು ನಿನಗೆ ಶಿವನಲ್ಲಿ ಐಕ್ಯವಾಗುವಂತ ಪದವಿ ಸಿಗಂಗಿಲ್ಲೋ ಸಿದ್ದರಾಮ. ಇದಕ್ಕೆ ದೊಡ್ಡದು ಏನೈತಿ ಅಂತ ಕೇಳಿದ್ರೆ ಬಹಳ ದೊಡ್ಡ ಪದವಿ ಐತಿ. ಗುಹೇಶ್ವರನ ಅರಿಯದ ಶರಣಂಗೆ ಆವ ಪದವಿಯೂ ಇಲ್ಲ. ಅದಕ್ಕೆ ನೀನು ಏನು ಮಾಡುದಿದ್ರೆ ಗುಹೇಶ್ವರನ ಅರಿಯ ಅಂದಾಗ ಅವಾಗೆಲ್ಲ ಹೇಳ್ತಾನೆ, ಮತ್ತು ಗುಡಿನ ಕಟ್ಟಿಸಿದ ಕೆರೆ ಕಟ್ಟಿಸಕತ್ತೀನಿ ಬ್ಯಾಡ ಅಂತೀನಿ, ಮತ್ತೆ ಎಂತ ಕೆರೆ ಕಟ್ಟಿಸ್ಬೇಕು. ಅವಾಗ ಪ್ರಭು ಹೇಳ್ತಾನೆ, ತನುವೆಂಬ ಏರಿಗೆ ಮನವೆಂಬ ಕಟ್ಟಿಯ ಕಟ್ಟಿ ಬಳಿದು ಷಡ್ವಿಧ ಭಕ್ತಿ ಎಂಬ ಸೋಪಾನವು ಮಾಡಿ ಆ ಪರಮಾನಂದವೆಂಬ ಜಲವ ತುಂಬಿ ಕೆರೆಯ ಕಟ್ಟಿಸಬಲ್ಲವರ ನಾನನು ಕಾಣೆ, ನಾ ಕಟ್ಟಿದ ಕೆರೆ ಸ್ಥಿರವಾಯಿತು ಗುಹೇಶ್ವರ ನೀ ಮಾಡೆ ಅಂತ ಹೇಳ್ತಾನೆ ಪ್ರಭು. ಅದರವೆಲ್ಲ ಬರ್ತದೆ, ಮುಂದೆ ಚರಿತ್ರೆಯೊಳಗೆ ಬರ್ತದೆ. ಬಹುಶಃ ಶೂನ್ಯ ಸಂಪಾದನೆ ಒಳಗೆಲ್ಲ ಬರ್ತದೆ. ಸಿದ್ದರಾಮೇಶ್ವರನಿಗೆ ಬಹಳ ಅಂತ ಕೆರೆ ಕಟ್ಟಬೇಕು, ಈ ತನುವಿನೊಳಗೆ ಕೆರೆ ಕಟ್ಟಬೇಕು. ಹೊರಗಿನ ಕೆರೆ ಎಲ್ಲರೂ ಕಟ್ತಾರೆ, ಕಲ್ಲಿನ ಕಟ್ಟಡ ಎಲ್ಲರೂ ಕೊಡ್ತಾರೆ. ಕಟ್ಟುವುದರಿಂದ ನೀವು ಯಾವ ಕೆರೆಯನ್ನು ಕಟ್ಟಬೇಕು ಅಂತ ಕೇಳಿದ್ರೆ ಈ ತನು ಅನ್ನುವಂಥ ಕೆರೆಯನ್ನು ಕಟ್ಟಿ ಅಲ್ಲಿ ಪರಮಾನಂದವೆಂಬ ಜಲವನ್ನು ತುಂಬಿಕೊಂಡ್ಬಿಟ್ಟು ಅದೇ ನಿಜವಾದ ಬದುಕು, ಅದೇ ನಿಜವಾದ ಜೀವನ ಅಂತ ಹೇಳಿ ಎಂಥ ಕೆರೆಯನ್ನು ಕಟ್ಟಬೇಕು ಅನ್ನುವಂಥದ್ದನ್ನ ಹೇಳಿ ಮುಂದೆ ಗುಡಿಯನ್ರ ಕಟ್ಟಬಾರ್ದು, ನಂಗೆ ಕೆರೆನೂ ಕಟ್ಟಬಾರ್ದು ಅಂತೀರಿ. ಮತ್ತು ಗುಡಿಯನ್ರ ಕಟ್ಟಾಕತ್ತೀನಿ ನಾ ಸಿದ್ದರಾಮೇಶನಾಗಿ. ಸನ್ನಲಾಪುರದಲ್ಲಿ ಇವತ್ತೇನು ಗುಡಿ ಅದಾವಲ್ಲ, ಗುಡಿ ಕಟ್ಟಾಕತ್ತೀನಿ, ಅವನು ಕಟ್ಟಬಾರ್ದಲ್ರಿ ಪ್ರಭುವೇ ಅಂತ ಹೇಳ್ತಾನೆ. ಅವಾಗ ಪ್ರಭು ಹೇಳ್ತಾನೆ, ಕಲ್ಲು ಮನೆಯ ಮಾಡಿ, ಬಹಳ ಸುಂದರವಾಗಿ ವಚನ ಹೇಳ್ತಾನೆ, ಕಲ್ಲು ಮನೆಯ ಮಾಡಿ, ಕಲ್ಲು ದೇವರ ಮಾಡಿ, ಕಲ್ಲು ಮನೆಯ ಮಾಡಿ, ಕಲ್ಲು ದೇವರ ಮಾಡಿ, ಕಲ್ಲ ಮೇಲೆ ಕಲ್ಲ ನಿಟ್ಟು ಕಳೆದರೆ ದೇವರೆತ್ತ ಹೋದನು. ನಾನು ಅರ್ಥ ಆಗುತ್ತೆ ಅನಿಸ್ತದೆ, ನಾನು ಬಿಡಿಸಿ ಹೇಳೋಂಗಿಲ್ಲ ಇದನ್ನು. ಮತ್ತೆ ಕಲ್ಲು ಮನೆಯ ಮಾಡಿ, ಕಲ್ಲು ದೇವರ ಮಾಡಿ, ಆ ಕಲ್ಲ ಮೇಲೆ ಕಲ್ಲನಿಟ್ಟು ಕಳೆದರೆ ದೇವರೆತ್ತ ಹೋದನು. ಲಿಂಗ ಪ್ರತಿಷ್ಠೆಯ ಮಾಡಿದವರಿಗೆ ನಾಯಕ ನರಕಗುಹೇಶ್ವರ ಅಂತ. ನೀನು ಬರೇ ಕಲ್ಲಿನ ಗುಡಿ ಕಟ್ಟಕತ್ತೀಯ, ಈ ಗುಡಿ ಕಟ್ಟಬೇಡ. ಯಾವ ಗುಡಿ ಕಟ್ಟಬೇಕು ಸಿದ್ದರಾಮ ಅಂತ ಕೇಳಿದ್ರೆ ನೀ ಈ ಗುಡಿ ಕಟ್ಟಕ್ಕೆ ಬಂದಿಲ್ಲ. ರಾಜ ಮಹಾರಾಜರೆಲ್ಲ ಕಟ್ಟಾರ, ಚಾಲುಕ್ಯರು ಕಟ್ಟಾರ, ಹೊಯ್ಸಳರು ಕಟ್ಟಾರ, ಎಲ್ಲಾ ದೇವಾಲಯವನ್ನು ಕಟ್ಟಾರ. ರಾಜ ಮಹಾರಾಜರು ಮಾಡುವಂತ ಕೆಲಸವನ್ನ ನೀನು ಈ ಕಲ್ಲಿನ ಗುಡಿ ಕಟ್ಟಕತ್ತಿ. ಇದಕ್ಕಿಂತ ಭಿನ್ನವಾದಂತ ದೇವಾಲಯ ಇದೆ, ಅದಕ್ಕೆ ನೀನು ಬಾ ಅಂದಾಗ ಸಿದ್ದರಾಮ ಇಲ್ಲಿವರೆಗೆ ಕರ್ಮಯೋಗಿ ಆಗಿದ್ನಲ್ಲ, ಈಗ ಏನು ಆಗ್ತಾನ ಅಂತ ಕೇಳಿದ್ರೆ ಆಮೇನ್ ಗುಡಿ ಕಟ್ಟಲ್ಲಿ ಮಲ್ಲಯ್ಯನ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ನಲ್ಲ, ಆ ಮಲ್ಲಯ್ಯ ಹೇಳಿದ ಸಿದ್ದರಾಮ ಕೊನೆ ಬಿಟ್ಟು ಹೊರಟಿದ್ದ ಸನ್ನಲಾಪುರವನ್ನ. ಹಾಗ ಏನ್ ಮಾಡ್ಬೇಕು ಅಂತ ಹೇಳ್ತಾನೆ ಸಿದ್ದರಾಮನಿಗೆ, ನೀ ಸನ್ನಲಾಪುರದಾಗ ಇರಬೇಡ, ಈ ಗುಡಿ ಕಟ್ಕೊಂತ ಈ ಕೆರೆ ಕಟ್ಕೊಂತ ಇರಬೇಡ, ಬಾ ನನ್ನ ಜೊತೆಗೆ. ಅಲ್ಲಿ ಯಾರದಾನ ಅಂತ ಕೇಳಿದ್ರೆ ಕಲ್ಯಾಣದ ಅಣ್ಣ ಬಸವಣ್ಣ ಅದಾನ. ಈ ದೇಹವನ್ನ ದೇವಾಲಯ ಮಾಡ್ಕೊಂಡಿರುವಂತ ಸಾವಿರಾರು ಶರಣಿಯರಾದ 300 ಸೂಳೆಯರು ಹೋಗಿ ಏನಾಗ್ಯಾರ ಅಂತ ಕೇಳಿದ್ರೆ ಶರಣಿಯರಾಗ್ಯಾರ. ಕಳ್ಳರು ಹೋಗಿ ಏನಾಗ್ಯಾರ ಅಂತ ಕೇಳಿದ್ರೆ ದೊಡ್ಡ ದೊಡ್ಡ ಶರಣರಾಗ್ಯಾರ. ಹೇಳ್ತಾರಲ್ಲ ಅವಾಗಿನ ಜಲಪಾರಿ ಮತ್ತ ಹೆಣ್ಮಕ್ಳು ಹೇಳ್ತಾ ಇದ್ರಂತೆ, ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯುತ್ತಿ, ಕಲ್ಯಾಣದಾಗ ಬಸವಯ್ಯ ಇರುವಾಗ ಕೈಗ್ಯಾಕ ಕೈ ಮುಗಿಯುತ್ತಿ.
ಕಲ್ಲಿದ್ದವ್ರಿಗೆ ಯಾಕೆ ಕೈ ಮುಗಿತೀರಿ? ಅಲ್ಲಿ ಕಲ್ಯಾಣದ ಬಸವಣ್ಣವಲ್ಲ, ಅವ್ನು ಹೋಗಿ ಕೈ ಮುಗಿದ್ಬಿಟ್ಟು ಅಂತ ಕೇಳಿದ್ರೆ ಎಲ್ಲಾ ದೇವರು ಬಸವಣ್ಣದ ಅಲ್ಲಿ ಬಾ ಕೈ ಮುಗಿಯಕ್ಕೆ ಹೋಗೋದು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಅವಾಗ ಅಲ್ಲೊಂದು ವಚನ ಹೇಳ್ತಾನ, ಪ್ರಭು ಕೊನೆಯದು ಮಲ್ಲಯ್ಯನ ಪೂಜೆ ಅವತ್ತ ಮಾಡಿದ್ದು. ನಾವೇನು ಗುಡಿಯಲ್ಲಿ ಲಿಂಗ ಪೂಜೆ ಮಾಡ್ತೀವಿಲ್ಲ, ಅವತ್ತು ಪೂಜೆ ಮಾಡಿದ ಆ ಮಲ್ಲಯ್ಯನಿಗೆ ಹೇಳ್ತಾನೆ, ಒಂದು ವಚನ ಹೇಳ್ತಾನೆ, ಎಲ್ಲ ಪ್ರಮಥರು ಲಿಂಗವ ಧರಿಸುತ್ತಿರಲು. ಕಲ್ಯಾಣದಾಗ ಎಲ್ಲರೂ ಲಿಂಗ ಧರಿಸ್ಕೊಂಡಾರ ಕೊಳ್ಳಾಗ, ಎಲ್ಲ ಪ್ರಮಥರು ಲಿಂಗವ ಧರಿಸುತ್ತಿರಲು ನಾನೇನು ಬಲ್ಲೆನೆಂಬುದು ಕರ್ಮದ ಬಲೆಯೋ ಮಾಯದ ಬಲೆಯೋ. ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ, ನಾನು ಲಿಂಗವ ಧರಿಸಿಕೊಂಬಿವೆ. ಇಲ್ಲಿವರೆಗೆ ಲಿಂಗ ಹಾಕೊಂಡಿದ್ದಿಲ್ಲ, ಇನ್ನೂ ಕೊಳ್ಳವ, ಇನ್ನು ಹುರಿಯಾಗಿದ್ದ ಲಿಂಗವ ಧರಿಸಿಕೊಂಬುವನಾಗಿಯೋ ಇಟ್ಟುಕೊಳ್ಳೋ ನಿನ್ನ ಪೂಜೆಗೆ ಇನ್ನಾರನು ನಾ ಹೋಗುವೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ ಆ ಲಿಂಗವನ್ನು ಅವತ್ತೇ ನೋಡು ಅಲ್ಲಮನಿಂದ ಹೋಗ್ಬಿಡ್ತಾನ. ಹೋಗಿ ಕಲ್ಯಾಣಕ್ಕೆ ಹೋಗಿ ಕರ್ಮಯೋಗಿ ಆದಂಥವ್ರು ಏನಾಗ್ತಾರೆ ಅಂತ ಕೇಳಿದ್ರೆ, ಚನ್ನ ಬಸವಣ್ಣನವರಿಂದ ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ಕಲ್ಯಾಣದಲ್ಲಿ ಶಿವಯೋಗಿ ಸಿದ್ಧರಾಮನಾಗಿ ಅಚ್ಚ ಬಸವ ಭಕ್ತನಾಗಿ ಅಲ್ಲಿ ಕ್ರಾಂತಿಯನ್ನು ಮಾಡಿ ಕಲ್ಯಾಣ ಕ್ರಾಂತಿ ಆದಾಗ ಶರಣರು ಚದರಿ ಹೋಗ್ತಾರೆ. ವಚನ ಸಾಹಿತ್ಯವನ್ನು ತೆಗೆದುಕೊಂಡು ಬಂದು ಸೊನ್ನಲಾಪುರದಲ್ಲಿ ಕೊನೆಗೆ ಸಿದ್ದರಾಮ ಐಕ್ಯನಾಗ್ತಾನೆ ಅನ್ನುವಂಥ ಚರಿತ್ರೆ ಇಡೀ ಹೇಳ್ಬಿಟ್ಟೇನೆ. ಇವತ್ತು ಫಸ್ಟ್ಲಿಂದ ಹೇಳಿ ಲಾಸ್ಟ್ ಮಟ್ಟ ಸಿದ್ದರಾಮಯ್ಯ ಚರಿತ್ರೆ ಸುಮ್ಮನೆ ಜುಡುಕಾಗಿ ಹೇಳಿದ್ದೇನೆ ನಾನು. ಸುಮ್ಮನೆ ಫೋಟೋದಾಗ ತೋರಿಸ್ತೇನೆ, ವಿರಳವಾಗಿ ನಿಮಗೆ ದಿನ ಎಪಿಸೋಡ್ಗಳು ಬರ್ತಿರ್ತಾವೆ, ನೀವು ಕೇಳ್ರಿ. ಇಡೀ ಸಿದ್ದರಾಮೇಶ್ವರ ಚರಿತ್ರೆ ಅಂದ್ರೆ ಇಷ್ಟಿದೆ. ಕರ್ಮಯೋಗಿ ಯಾದವ ಶಿವಯೋಗಿ ಸಿದ್ದರಾಮನಾಗಿ ಪರಿವರ್ತನೆ ಆಗ್ತಾನಲ್ಲ. ಸಿದ್ದರಾಮನ ಸಾಧನೆ ಅಂತ ಕೇಳಿದ್ರೆ ಗುಡಿಯೊಳಗೆ ಲಿಂಗ ಪೂಜೆ ಮಾಡಲಿಲ್ಲ, ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಿ. ಬಡವ ಎನ್ನ ಕಾಲೆ ಕಂಬ ದೇಹವೇ ದೇಗುಲ ಶಿರೋಹಂದಿನ ಕಲಶವಯ್ಯ ಅಂತ ಹೇಳಿ ಈ ದೇಹವನ್ನ ದೇವಾಲಯವನ್ನು ಮಾಡಿಕೊಂಡು ನಡೆದಂತ ಯಾರು ಇದ್ರೆ ಸೊನ್ನಲಗಿ ಸಿದ್ದರಾಮ ಅನ್ನುವಂಥದ್ದನ್ನ ನಾವು ನೆನಪಿಟ್ಕೋಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಬಹುಶಃ ಇಂಥ ಪುರಾಣವನ್ನ ನಮ್ಮ ಪೂಜ್ಯ ಸಿದ್ದರಾಮ ಶಿವಯೋಗಿಗಳ ಹೆಸರು ಅವ್ರದ್ದು ಅದೈತಿ, ಪುರಾಣನೂ ಅದೈತಿ ನೋಡ್ರಿ. ಭಾಳ ಇದರಿಂದ ಬಂದಾರ ಮುದೋಳ ರನ್ನ ನೋಡಿ, ವೇದಿಕೆ ಮೇಲೆ ಕುಂತವ್ರು ಅವರಾದ ಅಂತ ಹೇಳಕತ್ತಾರೆ. ಇಲ್ಲಪ್ಪ ಉದ್ಘಾಟನೆ ಮಾಡಿದವರು ಅವರಾದ ಅಂತ ಹೇಳಕತ್ತಾರೆ. ಇರ್ಲಿ ಏನೇ ಇರಲಿ ನೋಡಿ, ಅವರು ಭಾಳ ಈ ಕನ್ನಡ ಸಾಹಿತ್ಯಕ್ಕೆ ಹಂಗೆ ಸಿದ್ದರಾಮನನ್ನು ಕೊಟ್ಟದಲ್ಲ, ಹಂಗೆ ಇವ್ರೂರಿಂದ ಒಂದು ಇತಿಹಾಸ ಇದೆ. ಏನೇನು ಪುರಾಣ ಹೇಳಕ್ಕಂದಾರ, ಅವ್ರ ಊರಾಗ ಒಬ್ಬ ಬಳೆಗಾರ ಹುಡುಗ, ಅಪ್ಪು ಶೆಟ್ಟಿ ಬಳೆಗಾರ ಹುಡುಗ, ಏನು ಓದಾಕ ಬರ್ತಿರ್ಲಿಲ್ಲ ಅವನು. ಅಲ್ಲಿ ಹೋಗಿ ಬಳಿ ಮಾರೋರು ಇರ್ತಾರೆ, ಅವ್ರ ಮನ್ಯಾಗ ಬಳಿ ಮಾಡ್ತಿರ್ತಾರೆ, ಕಾವ್ಯವನ್ನು ಬರಿಬೇಕಾಗಿರ್ತದೆ. ತಮ್ಮ ಸುಮ್ಕುತ್ತವ್ರಿ ಏನ್ ಹೇಳಕತ್ತಿದೆ, ರನ್ನಂತ ಹೇಳಕತ್ತೀನಿ ಚರಿತ್ರೆ. ಇವರು ರನ್ನನಿಂದ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅಲ್ಲಿ ಹೋಗಿ ಬಳಿ ಮಾರೋನ ಹತ್ರ ಹೋಗಿ ಕೇಳ್ತಾನ, ನನಗೆ ವಿದ್ಯಾ ಕಲಿಸ್ರಿ ಗುರುಗಳ, ನಾನು ವಿದ್ಯಾ ಕಲಿಯಂಗಾಗ್ಯದ ಅಂತ ಕೇಳಿದಾಗ ಅವ ಬಳಿ ಮಾರೋ ಇರ್ತಾನಲ್ಲ ಅವ ಅಂತ ಏನಂತೇಳಿ, ಕೊಂಡು ತಂದು ಹೊತ್ತು ಮಾರಿ ಲಾಭ ಗಳಿಸಲಿದೇನು ಬಳಿಯನ್ನು ಆರವೇ. ಎಲ್ಲ ಬಳಿ ಮಾರಿ ತಗೊಂಡು ಬಂದು ಅದ್ರ ಹೊತ್ತು ಊರಾಗೆಲ್ಲ ಒಂದು 4 ಮಂದಿಗೆ ಬಳಿ ಇಟ್ಟು ರೊಕ್ಕ ಗಳಿಸ್ತೇ ಮಾಡಿ. ವಿದ್ಯಾ ಅಂದ್ರೆ ಭಾಳ ಅಭ್ಯಾಸ ಮಾಡ್ಬೇಕು, ಓದ್ಬೇಕು, ಅಂದಾಗ ಕಾವ್ಯ ಬರೆಯಕ್ಕೆ ಬರ್ತೈತಿ ಅಂತೇಳಿ ಒಂದು ಕೆಟ್ಟ ಮಾತಂತ ನೋಡ್ರಿ. ಮಾತಂದಾಗ ಅನಿಸ್ಕೊಂಡ ಹುಡುಗ ಮುಂದೆ ನಾನು ಕಲಿತೇ ತೀರ್ಬೇಕು ಅಂತ ಹೇಳಿ ಭಾಳ ದೊಡ್ಡ ವಿದ್ಯಾವಂತರು ಹೋಗಿ ವಿದ್ಯೆಯನ್ನು ಕಲಿತು ಕನ್ನಡ ಸಾಹಿತ್ಯಕ್ಕೆ ಗದಾಯುದ್ಧ ಅನ್ನುವಂಥ ಒಂದು ಕಾವ್ಯವನ್ನು ಕೊಟ್ಟಂಥವ ಯಾರಾದ್ರೂ ಇದ್ರೆ ಅವ ರನ್ನ. ಆ ರನ್ನನ ಊರು ಮುಧೋಳ. ಆ ಮುಧೋಳದಿಂದ ಬಹುಶಃ ಸಿದ್ದರಾಮನ ಪುರಾಣ ಹೇಳಕ್ಕೆ ಸಿದ್ದರಾಮೇಶ್ವರ ಬಂದ. ಬಹುಶಃ ನಾವು 2ನೇ ವೇದಿಕೆ ಅವ್ರ ಜಮೀನು ಹಂಚಿಕೊಳ್ಳೋದು. ನನ್ನ ಕಕ್ಕಲ್ಲಿ ಹೋಗಿದ್ದೆ, ಭಾಳ ದೊಡ್ಡ ವೇದಿಕೆ ಅದು. ಅಲ್ಲಿಯೂ ಕೂಡ ಭಾಳ ಅನೇಕ ವಿಚಾರಗಳನ್ನು ವೇದಿಕೆ ಮೇಲೆ ನಾನು ಹೇಳಿ ಬಂದಿದ್ದೆ. ಬಹುಶಃ ಇವತ್ತು ಸಿದ್ದರಾಮೇಶ್ವರ ಪುರಾಣ ಅಂದರೆ ಭಾಳ ಕಠಿಣವಾಗಿರ್ತಕ್ಕಂಥ ಪುರಾಣ, ಭಾಳ ಅಧ್ಯಯನ ಮಾಡೇ ಹೇಳಬೇಕಾಗುತ್ತದೆ. ಸುಮ್ಮನೆ ಕಾಗಿ ಗುಬ್ಬಿ ಕತ್ತಿ ಹೇಳ್ತೀನಿ ಅಂದ್ರೆ ಹೆಂಗೆ ನನಗೆ ಅದರಲ್ಲಿ ಏನೈತೆ ಅಂತ ಕೇಳಿದ್ರೆ ಬರೀ ತುಪ್ಪ ಐತಿ, ಹೆಪ್ಪು ಹಾಕ್ಕೊಂಡು ತುಪ್ಪ ತಕ್ಕೋಬೇಕು ಕಡದ. ಹಂಗೆ ಸಿದ್ದರಾಮೇಶ್ವರ ಪುರಾಣ ಹೇಳೋದು. ಅಂತ ಪುರಾಣವನ್ನು ಇನ್ನೂ 4 ದಿವಸ ಇದೆ, 5 ದಿವಸ ಈಗ 2ನೇ ತಾರೀಕಿಗೆ ಮುಗೀತದೆ. ಬಹಳ ಸುಂದರವಾಗಿ ಹೇಳಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಬಹುಶಃ ನನಗೂ ಟೈಮ್ ಸಿಕ್ಕರೆ ನಾನು ಅಡುಗೆ ಮೇಲೆ ಕೂತ್ಕೊಂಡು ಕೇಳ್ತಿರ್ತೀನಿ ಅಲ್ಲೇ ಆನಂದವಾಗಿ. ಯಾಕಂತ ಕೇಳಿದ್ರೆ
ಇವತ್ತು ಭಾಳ ಚಲೋ ಹೇಳಿದ್ರು ತೊಟ್ಟಲ ಬಗ್ಗೆ. ಆ ಮಗನಿಗೆ ಇಟ್ಟಂತ ಹೆಸರನ್ನ ಧೂಳಿ ಮಾಂಕಾಳ ಅಂತ ಇಟ್ಟು ಸಿದ್ದರಾಮೇಶ ಅಂತ ಇಡಬೇಕಾಗಿತ್ತು ನೀವು ಹೆಸರನ್ನ. ಬಹುಶಃ ಅದನ್ನ ಇಡಬೇಕು. ಯಾಕಂತ ಹೇಳಿದ್ರೆ ಪದ್ಧತಿ ಚರಿತ್ರೆಯೊಳಗೆ ಏನಿರ್ತತಿ ಆ ಹೆಸರನ್ನು ಇಡಬೇಕು. ಎಷ್ಟೇ ಹೆಸರನ್ನು ಕರೆದಾಗ ಅದಕ್ಕೊಂದು ತಾಕತ್ತು ಬರ್ತದೆ, ಶಕ್ತಿ ಬರ್ತದೆ. ಅದಕ್ಕೆ ಬಹುಶಃ ನೀವೆಲ್ಲ ತೊಟ್ಟಲ ಕಾರ್ಯವನ್ನು ಮಾಡಿರಿ. ಭಾಳ ಸುಂದರ ಹೆಸರು ಹೇಳಿದ್ರು ನಮ್ಮ ತಾಯಿಯರು. ಭಾಳ ಭಾಳ ಒಳ್ಳೊಳ್ಳೆ ಹೆಸರು